ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಜನಪ್ರತಿನಿಧಿಗಳ ಗೈರು. ಸಾಗರಕ್ಕೆ ಬಂದು ವಾಪಸ್ ಹೋದ ಸಚಿವ ಜಾರಕಿಹೊಳಿ, ಮುಜುಗರಕ್ಕೆ ಈಡಾದ ಬಿಜೆಪಿ. ಮುಖ್ಯಮಂತ್ರಿಗಳಿಗೆ ವಿಳಂಬವಾಗಿ ಮಾಹಿತಿ ನೀಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿದ್ದಕ್ಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿಲ್ಲ ಎಂದ ಸತೀಶ್ ಜಾರಕಿಹೊಳಿ. ಮುಖ್ಯಮಂತ್ರಿಗಳಿಗೆ ಅಗೌರವ ಸೂಚಿಸಿದ್ದಾರೆ, ಅದಕ್ಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿಲ್ಲ ಎಂದ ಶಾಸಕ ಬೇಳೂರು. ಈಗ ಸುದ್ದಿಯ ವಿವರ. ಅಂಬಾರಗೋಡ್ಲು ಕಳಸವಳ್ಳಿ ಸೇತುವೆ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸೇರಿದಂತೆ ರಾಜ್ಯ ಸರ್ಕಾರವನ್ನು ಕಡೆಗಣಿಸಿರುವ ಕೇಂದ್ರ ಸರ್ಕಾರದ ಧೋರಣೆ ಖಂಡಿಸಿ ರಾಜ್ಯ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಶಾಸಕ ಗೋಪಾಲಕೃಷ್ಣ ಬೇಳೂರು ಕಾರ್ಯಕ್ರಮ ಬಹಿಷ್ಕಾರ ಮಾಡಿದ ಘಟನೆ ನಡೆದಿದೆ. ಸೋಮವಾರ ಬಹುನಿರೀಕ್ಷಿತ ಐತಿಹಾಸಿಕ ಅಂಬಾರಗೋಡ್ಲು ಕಳಸವಳ್ಳಿ ಸೇತುವೆ ಲೋಕಾರ್ಪಣೆ ನಿಗದಿಯಾಗಿತ್ತು. ಆದರೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಬೇಕಾಗಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮಾಹಿತಿ ವಿಳಂಬವಾಗಿ ನೀಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಮುಂದೂಡಲು ಮುಖ್ಯಮಂತ್ರಿಗಳು ನಿತಿನ್ ಗಡ್ಕರಿ ಅವರಿಗೆ ಭಾನುವಾರ ಪತ್ರ ಬರೆದಿದ್ದರು. ಆದರೆ ಕಾರ್ಯಕ್ರಮಕ್ಕೆ ನಿತಿನ್ ಗಡ್ಕರಿ ಮತ್ತಿತರರು ಆಗಮಿಸಿದ್ದರು. ಸೋಮವಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಸಚಿವ ಸತೀಶ್ ಜಾರಕಿಹೊಳಿ ಸಾಗರಕ್ಕೆ ಆಗಮಿಸಿದ್ದರು. ಆದರೆ ಸಾಗರ ಬರುತ್ತಿದ್ದಂತೆ ಮುಖ್ಯಮಂತ್ರಿಗಳಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸದಂತೆ ಸಚಿವರು, ಶಾಸಕರಿಗೆ ಮಾಹಿತಿ ಬಂದಿದೆ. ನಂತರ ಚರ್ಚೆ ನಡೆಸಿ ಸತೀಶ್ ಜಾರಕಿಹೊಳಿ ವಾಪಸ್ ಬೆಂಗಳೂರಿಗೆ ತೆರಳಿದರು. ಶಾಸಕ ಬೇಳೂರು ತಮ್ಮ ಕೆಲಸಕ್ಕೆ ಹೋಗಿದ್ದು, ಸೇತುವೆ ಲೋಕಾರ್ಪಣೆಗೆ ಕಾಂಗ್ರೆಸ್ ಪ್ರತಿನಿಧಿಗಳು ಪಾಲ್ಗೊಳ್ಳಲಿಲ್ಲ. ಈ ಸಂದರ್ಭದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಶಾಸಕ ಗೋಪಾಲಕೃಷ್ಣ ಬೇಳೂರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚರ್ಚೆ ಮಾಡಿ ರೂಮಲ್ಲಿ ಹೋಗಿ ಚರ್ಚೆ ಮಾಡಿ ಸರ್, ಈಗಳಿಗೆ ಆಹ್ವಾನ ಕೊಟ್ಟಿದ್ದು ಲೇಟ್ ಆಯಿತು ಮತ್ತು ಮುಖ್ಯಮಂತ್ರಿ ಬರಲ್ಲ ಅಂತ ಸುದ್ದಿ ಇದೆ. ಈ ಸರ್ಕಾರನೇ ಕರೆ 4-5 ದಿವಸ ಹಿಂದೆ, ಆದರೆ ಅವ್ರಿಗೆ ಮುಂಚೆ ಕಾರ್ಯಕ್ರಮ ಮುಂಚೆನೇ ಫಿಕ್ಸ್ ಆಗಿದೆ ಇಂಡಿಯಲ್ಲಿ. ಅದಕ್ಕೋಸ್ಕರ ಅವರು ಮುಂದಾಕಂತ ಡಿಸ್ಟ್ರಿಕ್ಟ್ ರಿಕ್ವೆಸ್ಟ್ ಮಾಡಿದರು. ಆದರೆ ಅದೇ ಮತ್ತೆ ಇನ್ನೊಂದು ನಾವು ಬರಲಿಕ್ಕಾಗಿಲ್ಲ ಅಷ್ಟೇ. ಎಲ್ಲರಿಗೂ ಗೊತ್ತಿದೆ, ಯಾರಿಗೆ ಅದೇನು ಮುಗಿಸಿರ್ಬೇಕಾದ್ರೆ ಏನು ಅವಶ್ಯಕತೆ ಇಲ್ಲ. ಅವ್ರು ಮಾಡಿದವ್ರಿಗೆ ನಾವು ಮಾಡಿದ್ದವ್ರಿಗೆ ನಮ್ಮದ್ರಲ್ಲಿ ಏನು ಪ್ರಶ್ನೆ ಇಲ್ಲ. ಅದು ನಾವು ಬೇಕಾದ್ರೆ ಎಲ್ಲರೂ ಸ್ಟೇಟ್ ಗೌರ್ಮೆಂಟ್ ಪಾಲ್ದಾರ್ಕಿದ್ದೀರಲ್ಲ, ಜಾಗ ಯಾರು ನಮ್ದು ಯಾರ್ದು ಜಾಗ ಅವ್ರದ್ದು, ನಾವು ಪತ್ರ ಕಟ್ಟಿರೋದು ಅಧಿಕಾರಿಗಳು ನಮ್ಮವರು. ಜಾಗ ನಮ್ಮದು ಅವ್ರದ್ದು, ಅಂದರೆ 50-50 ಇದೆ. ಅವ್ರದ್ದು 50, ನಮ್ಮದು 50. ಅವಶ್ಯಕತೆ ಅದು ಅವಶ್ಯಕತೆ ಇತ್ತು ಭಾಳ. 50-60 ವರ್ಷ 70 ವರ್ಷದಿಂದ ಬೇಡಿಕೆ ಈಡೇರಿದೆ. ಎಲ್ಲರೂ ಸ್ವಾಗತ ಮಾಡೋದು ಅಷ್ಟೇ. ಅದರಲ್ಲಿ ಯಾವುದೋ ಇರೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮೋಡ ಜಾಸ್ತಿ, ಮಳೆ ಆಗುತ್ತೆ ಇಲ್ಲೋ ಆಗ್ತಿಲ್ಲ ಅಂತ ಆಗ್ತದೆ. ಮೋಡ ಕವಿದಾಗ ಮಳೆ ಆಗ್ತದೋ ಇಲ್ಲೋ ಎಲ್ಲಿಲ್ಲೋ ಆಗ್ತದೆ ಅಂತಾಗ ಎಲ್ಲರಿಗೂ ಒಂಥರ ಆತಂಕ ಇರುತ್ತೆ. ಸೊ ಒಳ್ಳೇದಾಗಿದೆ ಅಷ್ಟು ಮಾತ್ರ ಹೇಳಬೇಕು ಅಷ್ಟೇ. ಎಲ್ಲ ರಾಜಕೀಯ ಇರೋದೇ ಅದು. ಇವತ್ತಷ್ಟು ಚರ್ಚೆ ಮಾಡ್ತೀವಿ, ನಾಳೆ ಯಾರು ಮಾಡೋಲ್ಲ, ಮುಗಿತು ಕ್ಲೋಸ್. ಸರ್, ಈಗ 55 ಕೋಟಿ ಕೊಟ್ಟಿದ್ದಾರೆ. ಈಗ ಯಾವುದೇ ಅಡಚಣೆ ಏನೂ ಮಾಡಲಿಲ್ಲ ಸಾಹೇಬರು. ಬೆಳಗಾವಿಯಲ್ಲಿ ಮಾತಾಡಿದ ತಕ್ಷಣವೇ ಇಮಿಡಿಯೇಟ್ಲಿ ಅಧಿಕಾರಿಗಳು ಕರೆದು, ಗುತ್ತಿಗೆದಾರರು ಕರೆದು ವಾರ್ನಿಂಗ್ ಮಾಡಿ ಇಷ್ಟು ದಿನದಲ್ಲಿ ಮುಗಿಸ್ಬೇಕಂತ ಹೇಳಿದರೆ ಏಪ್ರಿಲ್ ಮೇಯಲ್ಲಿ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ರೆ ದುಡ್ಡು 55 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ 5 ವರ್ಷ ಅವರು BJPಯ ಸರ್ಕಾರ ಇದ್ದಾಗ ಅವ್ರು ಯಾರೂ ಮಾಡಲಿಕ್ಕೆ ಹೋಗಲಿಲ್ಲ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಕಾರಣ ಇಷ್ಟೇ, ಸಿಗಂದೂರು ಸೇತುವೆ ಬೇಗ ಆಗಬೇಕನ್ನೋ ಉದ್ದೇಶಕ್ಕೆ ಬಿಟ್ಟರೆ ಅವರೇನು ಅದ್ರ ಬಗ್ಗೆ ಕಾಳಜಿ ಹಾಕ್ಕೊಂಡಿಲ್ಲ. ನಮ್ಮ ಸಾಹೇಬರು ನಮ್ಮ ಸರ್ಕಾರ ಬಂದ ಮೇಲೆ ನಮಗೆ ಇಮಿಡಿಯೇಟ್ಲಿ ದುಡ್ಡು ಕೊಟ್ಟಿದ್ದಾರೆ ಮತ್ತು ಕೆಲಸನೂ ಶುರು ಮಾಡ್ತೀವಿ. 3 ಲಕ್ಷ ಸಭೆ ಮಾಡಿದ್ದೀವಿ. 2 ಸಭೆ ಆಗಿದೆ. ಭೇಟಿ ಸರ್, ಜೋಗ್ ಕನೆಕ್ಟಿವಿಟಿ ಆಗೋದ್ರಿಂದ ಸಮಸ್ಯೆ ಬೆಳೀತಿದ್ರೆ ನಾವು ರಸ್ತೆ ಮಾಡಲಿಕ್ಕೆ ನಮಗೆ ರಸ್ತೆ ಆಗೋದ್ರಿಂದ ಪ್ರವಾಸಿಗರ ಸಂಖ್ಯೆ ಹೆಚ್ಚಾದರೆ ಇವತ್ತು ರಸ್ತೆ ಡೆವಲಪ್ ಮಾಡಿಕೊಡ್ತೀವಿ. ಆಮೇಲೆ ನಮ್ಮದು ಬರದೇ ಇಲ್ಲ. ಫಸ್ಟ್ ಪ್ರಯಾರಿಟಿ ನಮ್ಮ ಡಿಪಾರ್ಟ್ಮೆಂಟಿಗೆ ಕಾಲು ಸಾಕು. ಫಸ್ಟ್ ಪ್ರಯಾರಿಟಿ ನಮ್ಮ ಅವಧಿ ಇನ್ನು 3 ವರ್ಷಗಳಲ್ಲಿ ಸಂಪೂರ್ಣವಾಗಿ ಮುಗಿಬೇಕಂತ ನಮ್ಮ ಯೋಜನೆ ಇದೆ. ಯಾಕಂದರೆ ಈಗಾಗಲೇ ನಮ್ಮ ಜಾಸ್ತಿ ಕಿಲೋಮೀಟರ್ ಆಗಿದೆ, ಅಷ್ಟು ಅನುದಾನ ಬರ್ತಾ ಇಲ್ಲ ನಮಗೆ. ಹಿಂದೆ BJP ಸರ್ಕಾರದಲ್ಲಿ 25,000 ಕಿಲೋಮೀಟ್ರು ಅರಣ್ಯ ರಸ್ತೆಯನ್ನು ನಮಗೆ ಕೊಟ್ಟಿದ್ದಾರೆ. ಆದರೆ ಅದಕ್ಕೆ ಗ್ರ್ಯಾಂಟ್ ಬರಲಿಲ್ಲ. ರಸ್ತೆ ಬಂತು, ಗ್ರ್ಯಾಂಟ್ ಬರಲಿಲ್ಲ. ಹೀಗಾಗಿ ನಮ್ಮ ಮನೆಯಲ್ಲಿ ಭಾಳಷ್ಟು ಹೊರೆಯಿದೆ. ಈ ಸದ್ಯಕ್ಕೆ ಈ 1 ಲಕ್ಷ ನಮ್ಮ ಮೇಂಟೈನ್ ಮಾಡೋದು ಕಷ್ಟ. ಯಾಕೆಂದರೆ 25,000 ಕಡ್ದಾನ ಇಲ್ಲ 1000 ಕಿಲೋಮೀಟ್ರಿಗೆ. ಹಳೆದರಲ್ಲಿ ಅದನ್ನು ಮ್ಯಾನೇಜ್ ಮಾಡ್ಬೋದು. ಹಳೆ ಸ್ವತಂತ್ರ ಇದೆ ನಮ್ಮಲ್ಲಿ. ಪಕ್ಷದಲ್ಲಿ ನಮ್ಮಲ್ಲಿ ಸ್ವತಂತ್ರ ಇದೆ, ಮಾತಾಡ್ಬೋದು, ಅವ್ರ ಹಕ್ಕನ್ನು ಅಭಿಪ್ರಾಯ ಮಾಡ್ಬೋದು. ಅದಕ್ಕಾಗಿ
ಸ್ವತಂತ್ರ ಇದೆ ನಮ್ಮ ಪಕ್ಷದಲ್ಲಿ. ಆದರೆ ಮಾತಾಡಬಾರ್ದಂತ ರಿಸ್ಟ್ರಿಕ್ಟ್ ಇಲ್ಲ. ಬೇರೆ ಪಕ್ಷದಲ್ಲಿ ಹೆಂಗೆ ರಿಸ್ಟ್ರಿಕ್ಷನ್ ಇದ್ದಾಗ ನಮ್ಮಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ. ಅವರ ಅಭಿಪ್ರಾಯ ಹೇಳೋಕ್ಕೆ ಅವಕಾಶ ಇದೆ, ಮಾತಾಡ್ತಾರೆ. ಬಿಟ್ಟಲ್ಲ ಅದು ರಾಷ್ಟ್ರದ ರಾಜಧಾನಿ ಅದು. ಅದೇ ಸಾಗರ ಇದ್ರೆ ಸಾಗರಕ್ಕೆ ಬರ್ತೀವಿ ಎಲ್ಲರೂ. ಶಿವಮೊಗ್ಗ ಬರ್ತೀವಿ ಎಲ್ಲನೂ ಕೇಂದ್ರದ ಇಲಾಖೆಯಲ್ಲಿ ನಾವು ಹೋಗಬೇಕು. ಮತ್ತು ನಮ್ಮಲ್ಲಿ ಇಲ್ಲಿ ಇರುವಂಥ ಕರ್ನಾಟಕ ಬೋರ್ಡ್ ಅದು ಪೀಡಬ್ಲ್ಯೂ ಅಂಡರಲ್ಲಿದೆ. ನಾವು ಮೇಲಿನ ಮೇಲೆ ಹೋಗ್ಬೇಕಾದ್ರೆ ಚೆಕ್ ಮಾಡಬೇಕಾಗುತ್ತೆ. ಹೀಗಾಗಿ ನಮ್ಮ AICC ಹೆಡ್ ಕ್ವಾರ್ಟರ್ಗಳು ಅಲ್ಲಿ ಮೇಲಿನ ಮೇಲೆ ಇಲಾಖೆಗಳ ಸಭೆಗಳು ಇರ್ತವೆ. CMಗಳು ಹೋಗ್ಬೇಕಾಗ್ತದೆ. ನಾವು ಹೋಗ್ತಾನೆ ಇರ್ತೀವಿ, ಅದಕ್ಕೆ ಬೇರೆ ಕಲರ್ ಬಂದುಬಿಡ್ತದೆ. ಯಾವುದೇ ನಡೀತಾ ಇದೆ ಅಂತಂದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡು ಅಧೀನದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ದುಡ್ಡು ಹಾಕಿದ್ರು ನಾವು ಜಾಗ ಕೊಟ್ಟಿದ್ದೀವಿ, ನಮ್ಮ ಅಧಿಕಾರಿಗಳೆಲ್ಲ ಕೆಲಸ ಮಾಡಿದ್ದಾರೆ. ಕೇಂದ್ರದ ಯೋಜನೆ ಇರ್ಬೋದು, ರಾಜ್ಯ ಯೋಜನೆ ಇರ್ಬೋದು, ನಾವು ಪ್ರೋಟೋಕಾಲ್ ಪ್ರಕಾರ ಎಲ್ಲರನ್ನೂ ಕರಿಬೇಕು. ಮುಖ್ಯಮಂತ್ರಿಗಳನ್ನ ಕರೆಯುವಂಥದ್ದು, ಇಂಥ ದೊಡ್ಡ ಯೋಜನೆ ಕರಿಬೇಕು. ಮುಖ್ಯಮಂತ್ರಿಗಳು ಸಹ ಲೆಟ್ರ್ ಮಾಡಿದ್ರು ಸಹ ಸ್ಪಂದನೆ ಮಾಡಲಿಲ್ಲ ಕೇಂದ್ರದಲ್ಲಿ, ಅಲ್ಲಿ ಹೈವೇ ಪ್ರಾಧಿಕಾರದ ಇವರುಗಳು. ಅದರಿಂದ ಇದು ನಮ್ಮ ಸರ್ಕಾರಕ್ಕೂ ಸಹ ಒಂದು ಸ್ವಲ್ಪ ಮುಜುಗರ ಆಗಿದೆ. ಅದರಿಂದ ರಾಜ್ಯ ಸರ್ಕಾರದ ಯಾರಿಗೂ ಬರಲಿಕ್ಕೆ ಇಲ್ಲಿ ತಯಾರಿಲ್ಲ. ಒಳಗೆ ನಾವು ಅಭ್ಯಂತರ ಇಲ್ಲ. ಈಗ ಅವರ ಸೇತುವೆ ಉದ್ಘಾಟನೆ ನಿಲ್ಲಿಸುವಂಥದ್ದು ಏನು ನಮಗೇನು ಬೇಕು, ನಮಗೂ ಬರುತ್ತೆ. ಕಪ್ಪು ಬಾವುಟ ಹಿಡಿಯೋಕ್ಕೂ ಬರ್ತದೆ, ಅಡ್ಡ ಹಾಕೋಕ್ಕೂ ಬರ್ತದೆ, ನಮಗೂ ಬರ್ತದೆ. ಯಾಕಂದ್ರೆ ಮೊನ್ನೆ ಸಿದ್ದರಾಮಯ್ಯರಿಗೆಲ್ಲ ಹಾಕಿದಲ್ಲ ಹಾಗೆ ಆ ಥರ ನಾವು ಮಾಡಲ್ಲ. ನಾವು ಯಾವುದು ಆ ಭಾಗದ ಜನರಿಗೆ ಇಷ್ಟು ವರ್ಷದ ಒಂದು ಕನಸಿತ್ತು, ಅದು ನೆರವೇರಿದೆ, ಖುಷಿಯಾಗಿದೆ ನಮಗೆ. ನಾವೆಲ್ಲ ಸಂಪೂರ್ಣ ಸಹಕಾರ ಕೊಟ್ಟಿದ್ದೇನೆ. 2 ವರ್ಷಗಳ ಕಾಲ ಒಂದು ಚೂರು ತೊಂದರೆ ಕೊಟ್ಟಿದ್ದಂಗೆ ಇದು ಮಾಡಿದ್ದೀನಿ. ಈ ಪಾಪಿಗಳು ನಮ್ಮ ಹಸಿರು ಬಗ್ಗೆ ಸೇತುವೆನ ಏನು ಮಾಡಿದ್ದಾರೆ? 5 ವರ್ಷ ನಿಲ್ಲಿಸೇ ಬಿಟ್ಟರು. ಯಾವ ಕಾರಣಕ್ಕೆ ನಿಲ್ಲಿಸಿದ್ರು ಅಂತ ನಾನು ಹೇಳೋಕ್ಕೂ ಬರೋದಿಲ್ಲ, ಹಂಗಾಗಿದೆ. ಅದರಿಂದ ಈಗ ಹೇಳಿದರು ಸಾಹೇಬರು 55 ಕೋಟಿ ಕೊಟ್ಟಿದ್ದಾರೆ, ಮತ್ತು ನಿನಗೇನಾಗಬೇಕು ಕೊಡ್ತೀನಿ, ಮಾರ್ಚಿಗೆ ಉದ್ಘಾಟನೆ ಆಗ್ಬೇಕಂತ ವಾರ್ನಿಂಗ್ ಮಾಡಿದ್ದೇನೆ. ಮಾರ್ಚಿಗೆ ಅಥವಾ ಏಪ್ರಿಲ್ಗೆ ನಾವು ಅದು ಉದ್ಘಾಟನೆ ಮಾಡ್ತೀವಿ. ಅಲ್ಲಿವರೆಗೆ ನಾವು ಇದು ಮಾಡೋಕ್ಕೆ ಹೋಗೋದಿಲ್ಲ. ಹಾಗಾಗಿ ಈ ಸೇತುವೆಯ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಆ ಜನರಿಗೆ ಸಿಕ್ಕಿದೆ, ಅವಕಾಶ ಸಿಕ್ಕಿದೆ. ನಾವು ಹೋರಾಟ ಮಾಡಿದ್ದೀನಿ, ಸಾರ್ವಜನಿಕರು ಹೋರಾಟ ಮಾಡಿದ್ದಾರೆ, ಸಿಗೋದವ್ರು ರಾಮಪ್ಪನವ್ರು ಹೋರಾಟ ಮಾಡಿದ್ದಾರೆ, ನಾನು ಪಾದಯಾತ್ರೆ ಮಾಡಿದ್ದೀನಿ, ನಾನು ಲೆಟ್ರ್ ಕೊಟ್ಟಿದ್ದೀನಿ. ನಂದು ಎಲ್ಲ ಲೆಟ್ರಲ್ಲಿ ನೋಡಿದ್ರಲ್ಲ, ಗೋಪಾಲಕೃಷ್ಣ ಬೇಲೂರು ಲೆಟ್ರಲ್ಲಿ 100 ಕೋಟಿ ರೂಪಾಯಿ ಅನುದಾನ ಸ್ಯಾಂಕ್ಷನ್ ಆಯಿತು ಆ ಕಾಲದಲ್ಲಿ. ಅವಾಗ ಇವ್ರು ಯಾರೂ ಇರಲಿಲ್ಲ, ಈ ಹಾಲಪ್ಪರು ಇರಲಿಲ್ಲ, ಪಾಲಪ್ಪರು ಇರಲಿಲ್ಲ. ಇವತ್ತು ಬಂದ್ಬಿಟ್ಟು ಪೋತ್ ಕೊಡ್ತಾನೆ ಅಬ್ಸರ್ವ್ ಅಂತ ಯಾವನೂ ಇರಲಿಲ್ಲ. ನಾನೇ 100 ಕೋಟಿ ರೂಪಾಯಿ ಅನುದಾನವನ್ನು ಅವತ್ತು ಮಂಜೂರಿ ಮಾಡಿಸಿದೆ. ಆ ದುಡ್ಡು ಸಾಕಾಗಲ್ಲ ಅಂತ ಹೇಳಿ ಕೇಂದ್ರ ಪ್ರಾಧಿಕಾರಕ್ಕೆ ಮಾಡಿದರು. ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಿದ್ದಲ್ಲಿ ಇಲ್ಲಿ ಸರ್ಕಾರ ಹಾಕೋಕ್ಕಾಗಲ್ಲ. ಆ ದುಡ್ಡು ಆಮೇಲೆ ವಾಪಸ್ ತಗೊಂಡು ಅಲ್ಲಿಂದ ಮಾಡಿದ್ದಾರೆ. ಅದೇ ಇವರು ಎಂಥದ್ದು ಹಾಲಪ್ಪ ಹೇಳಿದ್ದಾರೆ, ಅವ್ರ ಕಡೆ ಯಾರು 20 ಜನ ಮುಳುಗೋಗ್ಬಿಟ್ರಂತೆ. ಇವ್ರು ಕತೆ ಕಟ್ತಾನೆ, ಅವ್ರ ಅಮ್ಮನ ಹತ್ರ ಹೆಸರು ಹೇಳ್ಬಿಟ್ರು. ನಾಚಿಕೆ ಬಗ್ಗೆ ಅವ್ರಿಗೆ ಯಾರು ಮುಳುಗಿದ್ದಿಲ್ಲ ಇವ್ರ ಕಡೆ. ಮುಳುಗಡೆ ಆಗಿ ಮುಳುಗಿದ್ದಾರೆ ಮಂದಗದ್ದೆ ಗಿಡ್ಡನಾಯ್ಕ ಅಂತ ಅವ್ರ ಕಡೆ ಫ್ಯಾಮಿಲಿ ಇದಾಗಿದ್ದು. ಇವ ಸುಳ್ಳೇ ಹೇಳ್ತಾನೆ. ಇವ ಮುಳುಗಡೆಯರಿಗೆ ನಾಶ ಮಾಡ್ದ. 9,000 ಮುಳುಗಡೆ ಜನರನ್ನ ಇವತ್ತು ಅವ್ರ ಮನೆಗೆ ಇವತ್ತು ಇದು ಮಾಡಿ ಹಾಕಿದೆ. ಇವನು ಬೆಂಕಿ ಇಟ್ಟ. ಇದು ಬೇರೆ ಕೊಡ್ತಾನೆ, ಪೋಸ್ ಕೊಡ್ತಾನೆ. ನಾಚಿಕೆ ಬೇಕು ಇವನಿಗೆಲ್ಲ. ಕಣ್ಣೀರು ಹಾಕಿ ಏನಾರು ಮಾಡಿ ಒಂದಿಷ್ಟು ಜನರನ್ನ ಹೊಲಿಸ್ಕೋಬಹುದು ಅಂತ ತಿಳ್ಕೊಂಡಿದ್ದಾನೆ ಇವನು. ಯಾವುದೂ ನಡೆಯಲ್ಲ. ಮುಳುಗಡೆಯಲ್ಲೂ ಮುಳುಗಿಲ್ಲ, ಏನೂ ಇಲ್ಲ. ಇದು ಕಟ್ಟುಕತೆ. ಯಡಿಯೂರಪ್ಪನವ್ರ ಹತ್ರ ಒಂದು ಕಟ್ಟುಕತೆ ಹೇಳ್ಬೇಕನ್ನೋದು ಇವ್ನು ಹೇಳ್ಕೊಂಡು ಜನರಿಗೆ ಸಿಂಪತ್ತಿಯಾಗಿ ಪೇಪರ್ ಹಾಕ್ಸಿದ್ದಾನೆ. ಭಾರಿ ಕತೆ ಉಂದಂತೆ ಮುಳುಗಡೆ ಕತೆ. ಯಾಕೆ ಸಿಗೋದವ್ರು ರಾಮಪ್ಪನವರೆಲ್ಲ ಮುಳುಗಡೆಯಾಗಿ ಹೋಗಿಲ್ವಾ? ಎಲ್ಲ ಮಾಡಿದಾರೆ ಅವರು. ಹಾಗಾಗಿ ಇಂಥವರೆಲ್ಲ ಏನಂದರೆ ಈ ಸಂದರ್ಭದಲ್ಲಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. MP ಅವರು ಅದೇನೇ ಮಾಡಿದ್ದಾರೆ. ನಾವು ಯಾರು ಹೆದರುವಂಥ ಪ್ರಶ್ನೆ ಇಲ್ಲ. ರಾಜಕೀಯದಲ್ಲಿ ರಾಜಕೀಯ ಮಾಡ್ತೀವಿ, ನಮ್ಗೆ ಗೊತ್ತಿದೆ, ಶಕ್ತಿ ಇದೆ ಅದು. ಹಾಗಾಗಿ ಇದನ್ನು ರಾಜಕೀಯ ಮಾಡಬೇಡಿ. ಆ ಭಾಗದ ಜನರಿಗೆ ಏನಾಗಬೇಕು ಅದು ಮಾಡಿ ಉದ್ಘಾಟನೆ ಮಾಡಿ ಹೋಗಿ. ನಾವೇನು ಬೇಡ ಅನ್ನೋದಲ್ಲ. ನಿಮಗೆ ಕೊಡುಗೆಪ್ಪ, ನಿಮ್ಮ ಕೇಂದ್ರ ಸರ್ಕಾರ ಯಡಿಯೂರಪ್ಪ ಕೊಟ್ಟಿದ್ದ ಕೊಡುಗೆ ಅಂತ ನಾನು 100 ಸರಿ ಹೇಳಿದ್ದೀನಪ್ಪ. ನಂದಂತ ಯಾವತ್ತೂ ಹೇಳ್ಕೊಂಡಿದ್ದೇನೆ, ನಮ್ಮ ಸರ್ಕಾರದಂತ ಯಾವತ್ತೂ ಹೇಳ್ಕೊಂಡಿದ್ದೇನೆ? ನಾನು ಹೇಳೇ ಇಲ್ಲ. ಆದರೂ ಸಹ ಈ ಥರ ಧೋರಣೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಬರದೇ ಇರುವಂಥ ಇದಕ್ಕೆ ನಿಜವಾದ ಖಂಡನೆ ಇದೆ. ಮುಖ್ಯಮಂತ್ರಿಗಳು ಬರಬೇಕಾಯಿತು, ಅವ್ರು ಕರೆಸ್ಬೇಕಾಯಿತು. ಅವರು ಸಹ ಲೆಟ್ರ್ ಬರೆದಿದ್ರು ಸಹ ಇವರು ಮತ್ತೆ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ರಾಜಕೀಯ ಮಾಡಿದ್ದಾರೆ. ಅದೆಲ್ಲ ನಾವು ಯಾವುದಕ್ಕೂ ಕೇರ್ ಮಾಡೋದಿಲ್ಲ. ಮುಂದಿನ ಸರಿತೆ ನಮ್ದಿದೆ. ಹೊಸಮುಖಿ ಸೇತುವೆ ಉದ್ಘಾಟನೆಗೆ ಅದೇ ಮುಖ್ಯಮಂತ್ರಿಗಳನ್ನು, ಅದನ್ನೇ DCM ಅವ್ರನ್ನ, ನಮ್ಮ ರಾಜ್ಯದ ಮಂತ್ರಿಗಳನ್ನ ಕರೆಸಿ ನಾನು ಸಹ ಅದನ್ನು ಉದ್ಘಾಟನೆ ಮಾಡಿಸ್ತೀನಿ. ಆ ತಾಕತ್ತು ನಮಗಿದೆ. ಇಂಥ ಒಂದೇ ಅಲ್ಲ, ಇಂಥ ಸೇತುವೆಗಳನ್ನು ಬೇಕಾದಷ್ಟು ತರುವ ಶಕ್ತಿ ಗೋಪಾಲಕೃಷ್ಣ ಬೇಳೂರಿಗೆ ಇದೆ. ಅವ್ರೇನಾದ್ರು ಮಾಡಲಿಲ್ಲ ಈ ವರ್ಷ ನಾನೇ ಕೊಡ್ತಿದ್ದೆ, ಆ ಸೇತುವೆ ಮಾಡಿಸ್ಕೊಡ್ತಿದ್ದೆ. ಇವತ್ತು ನೋಡಿ, ನಮ್ಮ ಯೋಗ ಪ್ರಾಧಿಕಾರಕ್ಕೆ 183 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದೀವಿ.
ಹತ್ತತ್ರ 140 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಅದನ್ನು ಸಹ ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾದಷ್ಟು ದುಡ್ಡು ಕೊಟ್ಟಿದ್ದೀವಿ. ಇವರೇ ಹೇಳ್ತಿದ್ದಾರಲ್ಲ ಗ್ಯಾರಂಟಿ ಯೋಜನೆದ 1 ರೂಪಾಯಿ ಇಲ್ಲ ಅಂತ. 55 ಕೋಟಿ ಹಸಿರುಮಕ್ಕಿ ಏನು ಕೊಟ್ಟಿವಿ, ಇವ್ರು ಕೊಟ್ಟಿದ್ದು 10.25 ಕೋಟಿ. ಈಗ 140 ಕೋಟಿ ರೂಪಾಯಿ ಇದು ಕೊಟ್ಟಿದ್ವಿ. ಈಗ ನೋಡಿ ಹೊಸ ಯೋಜನೆ, ಇಡೀ ದೇಶದಲ್ಲೇ ಎಲ್ಲೂ ಆಗದಿರುವಂಥ ಪಂಪ್ ಸ್ಟೋರೇಜ್ ಯೋಜನೆಯನ್ನು ಈ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ಇಡೀ ದೇಶದಲ್ಲಿ ಯಾರೂ ಮಾಡಲಿಲ್ಲ. 8,444 ಕೋಟಿ ರೂಪಾಯಿ ಯೋಜನೆಯನ್ನು ಪ್ರಥಮ ಬಾರಿಗೆ ಇಡೀ ನಮ್ಮ ಇದರಲ್ಲಿ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ. ಅದು ದೊಡ್ಡ ಸಾಧನೆ ಅಲ್ವಾ? ಆ 8,000 ಕೋಟಿ ಅಂದರೆ ಇಂಥ ಸೇತುವೆ 100 ಸೇತುವೆ ಆಗ್ತಾ ಇದೆ. 100 ಏನು ಜಾಸ್ತಿ ಆಯ್ತು, 200 ಸೇತುವೆ ಆಗ್ತದೆ ಏನಪ್ಪ, 200-300 ಸೇತುವೆ ಆಗ್ಬೋದು ಇಂಥ ಸೇತುವೆ. ಅಷ್ಟು ತಾಕತ್ತು ರಾಜ್ಯ ಸರ್ಕಾರಕ್ಕಿದೆ, ಮುಖ್ಯಮಂತ್ರಿಗಳಿಗಿದೆ. ಆದರೆ ಮುಖ್ಯಮಂತ್ರಿಗಳನ್ನು ಕಡೆಗಣಿಸಿದೆಯೋ ಇದೊಂದು ದುರಂತ ಅಂತ ಹೇಳ್ತೇನೆ. ನಾನು ಹೋಗೋದು